ನಾಮ ಎಂಥ ಚಂದ ನಾಮ, ಎಲ್ಲ ಜಾತಿ ಜನರಿಗೂ ಬೇಕು ನಿನ್ನ ನಾಮ. ಯೇಸುವಿನ ನಾಮ ಕ್ರಿಶ್ಚಿಯನರಿಗೆ ಮಾತ್ರ ಬೇಕಾಗಿರುವ ನಾಮವಲ್ಲ, ಯೇಸುವಿನ ನಾಮ ಎಲ್ಲ ಜಾತಿಯ ಜನರಿಗದು ಬೇಕಾಗಿರುವ ನಾಮ. ಹಾಲೆಲೂಯಾ, ಹಾಲೆಲೂಯಾ. ಯೇಸು ಯಾವುದೋ ಒಂದು ಪಂಗಡಕ್ಕೆ ಸಂಬಂಧಪಟ್ಟವನಲ್ಲ, ಯೇಸು ಲೋಕದ ರಕ್ಷಕನಾಗಿದ್ದಾನೆ. ಹಾಲೆಲೂಯಾ. ಎಲ್ಲ ಜಾತಿಯ ಜನರಿಗೂ ಆತನು ಬೇಕಾದವನಾಗಿದ್ದಾನೆ. ಆತನೇ ಪರಲೋಕಕ್ಕೆ ಮಾರ್ಗವಾಗಿದ್ದಾನೆ. ಇವತ್ತು ಆತನ ನಾವು ಆರಾಧಿಸ್ತಾ ಇದ್ದೇವೆ. ಆತನಿಗೆ ಸ್ತೋತ್ರ. ಇವತ್ತು ಓದಿದಂಥ ಕೀರ್ತನೆಗಾಗಿ ದೇವರಿಗೆ ಸ್ತೋತ್ರ. 27ನೇ ಕೀರ್ತನೆ, ದಾವೀದನು ಬರೆದಂಥ ಕೀರ್ತನೆ. ಈ ಕೀರ್ತನೆಯಲ್ಲಿ ಮೊದಲನೇ ವಚನ ಹೇಳ್ತದೆ, ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ. ಇದು ದಾವೀದನ ಸಾಕ್ಷಿ. ಏನು ಸಾಕ್ಷಿ? ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ. ಎಷ್ಟು ಜನ ಸಂತೋಷವಾಗಿ ಸಾಕ್ಷಿ ಕೊಡ್ತೀರಿ? ಯೆಹೋವನು ನನಗೆ ಬೆಳಕು, ಯೆಹೋವನು ನನಗೇನಾಗಿದ್ದಾನೆ? ರಕ್ಷಕನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ದೇವರು ನನಗೆ ಬೆಳಕು. ಈಗ ಹೊರಗಡೆ ಸೂರ್ಯನ ಬೆಳಕಿದೆ, ರಾತ್ರಿಯಲ್ಲಿ ಚಂದ್ರನ ಬೆಳಕು ನಮಗೆ ಸಿಗ್ತದೆ, ನಕ್ಷತ್ರಗಳ ಬೆಳಕನ್ನು ನೋಡ್ತೇವೆ. ನಾವು ಆದಿಕಾಂಡದ ಮೊದಲನೇ ಅಧ್ಯಾಯ ಓದುವಾಗ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು, ಅದು ಕ್ರಮವಿಲ್ಲದೆಯೂ ಬರಿದಾಗಿತ್ತು. ಆದಿ ಸಾಗರದ ಮೇಲೆ ಕತ್ತಲು ತುಂಬಿಕೊಂಡಿತ್ತು. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು, ಅದು ಕ್ರಮವಿಲ್ಲದೆಯೂ ಬರಿದಾಗಿ ಹೋಯಿತು. ಆಮೇಲೆ ಆದಿ ಸಾಗರದ ಮೇಲೆ ಕತ್ತಲು ಕವಿದಿತ್ತು. ಆದಿ ಸಾಗರದ ಮೇಲೆ ಕತ್ತಲು, ಕಾರ್ಗತ್ತಲಿತ್ತು. ಬರೀ ಕತ್ತಲಲ್ಲ, ಕಾರ್ಗತ್ತಲು. ನಾವು ಕಾರ್ಗತ್ತಲು ಅನ್ನುವಾಗ ಯಾವ ದಿನ ನಮ್ಮ ನೆನಪಿಗೆ ಬರುತ್ತೆ? ಅಮಾವಾಸ್ಯೆ. ಅಮಾವಾಸ್ಯೆ ದಿನ ಏನಿರುತ್ತೆ? ಕಾರ್ಗತ್ತಲು. ಅವತ್ತು ಚಂದ್ರ ಕಾಣಲ್ಲ, ನಕ್ಷತ್ರಗಳು ಕಾಣಲ್ಲ. ಅದಕ್ಕಾಗಿ ಆ ದಿನ ಕಾರ್ಗತ್ತಲಿನ ದಿನ ಅಂತ ಹೇಳ್ತೇವೆ. ಆದರೆ ಆವಾಗ ನಾವು ಆದಿಕಾಂಡದಲ್ಲಿ ಓದ್ತೇವೆ, ಆದಿ ಸಾಗರದ ಮೇಲೆ ಯಾವಾಗಲೂ ಏನಿತ್ತು? ಕಾರ್ಗತ್ತಲಿತ್ತು. ಯಾವಾಗಲೂ ಕಾರ್ಗತ್ತಲಿತ್ತು. ದೇವರು ಈ ಕತ್ತಲೆಯನ್ನು ಹೋಗಲಾಡಿಸೋದಕ್ಕೋಸ್ಕರವಾಗಿ ದೇವರು ಸೂರ್ಯನನ್ನುಂಟು ಮಾಡಿದ. ಹಗಲಲ್ಲಿ ಬೆಳಕು ಕೊಡೋದಕ್ಕಾಗಿ, ರಾತ್ರಿಯಲ್ಲಿ ಬೆಳಕು ಕೊಡೋದಕ್ಕಾಗಿ ಚಂದ್ರನುಂಟು ಮಾಡಿದ. ಇನ್ನೂ ಬೆಳಕು ಕೊಡೋದಕ್ಕಾಗಿ ರಾತ್ರಿಯಲ್ಲಿ ನಕ್ಷತ್ರಗಳನ್ನಿಟ್ಟು ಆ ಕಾರ್ಗತ್ತಲಿನ ಪ್ರಾಬ್ಲಮನ್ನು ದೇವರು ಸಾಲ್ವ್ ಮಾಡಿದ. ಆದಿ ಸಾಗರದ ಮೇಲೆ ಕತ್ತಲಿತ್ತು, ಆದಿ ಸಾಗರದ ಮೇಲೆ ಕತ್ತಲಿತ್ತು. ಹಾಗಾಗಿ ಕತ್ತಲು ಇರುವಾಗ ಯಾವ ಜೀವಿಗಳು ಬದುಕಲಿಕ್ಕಾಗಲ್ಲ. ಕತ್ತಲಿದ್ದರೆ ಯಾವ ಗಿಡಗಳು ಬೆಳಿಲಿಕ್ಕೂ ಸಾಧ್ಯವಿಲ್ಲ. ಬರೀ ಕತ್ತಲಿದ್ದರೆ ಯಾವ ಜೀವಿ ಬದುಕಲಿಕ್ಕಾಗಲ್ಲ. ಮನುಷ್ಯ ಬದುಕಲಿಕ್ಕಾಗಲ್ಲ, ಪ್ರಾಣಿಗಳು ಬದುಕಲಿಕ್ಕಾಗಲ್ಲ, ನೀರಿನೊಳಗಿರುವಂಥ ಜಲಜಂತುಗಳು ಬದುಕಲಿಕ್ಕಾಗಲ್ಲ. ಬದುಕಿಗೆ ಬೆಳಕು ಬೇಕು. ಬೆಳಕಿಗೆ ಬದುಕಬೇಕಾದರೆ ಬೆಳಕು ಬೇಕೇ ಬೇಕು. ಯಾವುದು ಆಗ ಗಿಡ ಮರಗಳಿರಲಿಲ್ಲ, ಯಾವ ಜೀವಿಗಳು ಇರಲಿಲ್ಲ. ಯಾಕಂದರೆ ಆದಿ ಸಾಗರದ ಮೇಲೆ ಕಾರ್ಗತ್ತಲಿತ್ತು. ಆದರೆ ದೇವರು ಮನುಷ್ಯರನ್ನು ಉಂಟು ಮಾಡೋದಕ್ಕಿಂತ ಮುಂಚಿತವಾಗಿ, ಪಶು ಪಕ್ಷಿ ಪ್ರಾಣಿಗಳನ್ನು ಉಂಟು ಮಾಡೋದಕ್ಕಿಂತ ಮುಂಚಿತವಾಗಿ, ಎಲ್ಲ ಜೀವಿಗಳನ್ನು ಉಂಟು ಮಾಡೋದಕ್ಕಿಂತ ಮುಂಚಿತವಾಗಿ ಈ ಕ್ರಮವಿಲ್ಲದೆಯೂ ಬರಿದಾಗಿ ಹೋದಂಥ ಈ ಪ್ರಪಂಚ, ಕಾರ್ಗತ್ತಲು ತುಂಬಿದಂಥ ಪ್ರಪಂಚದಲ್ಲಿ ಮೊದಲು ಮಾಡಿದ ಕೆಲಸ ಯಾವುದು? ಬೆಳಕನ್ನುಂಟು ಮಾಡಿದ. ಮೊದಲೇನು ಮಾಡಿದ? ಬೆಳಕನ್ನುಂಟು ಮಾಡಿದ. ಬೆಳಕನ್ನುಂಟು ಮಾಡಿದ. ಬೆಳಕನ್ನು ದೇವರು ಕೊಟ್ಟ. ಆ ಕಾರ್ಗತ್ತಲಿನ ಪ್ರಾಬ್ಲಮ್ ಸಾಲ್ವ್ ಆಗಲಿಕ್ಕೆ ಸೂರ್ಯ ಚಂದ್ರ ನಕ್ಷತ್ರಗಳ ಬೆಳಕು ಸಾಕಾಯಿತು, ಅದರ ಪ್ರಾಬ್ಲಮ್ ಸಾಲ್ವ್ ಆಯಿತು. ಆದರೆ ಅದಕ್ಕಿಂತಲೂ ಭಯಂಕರವಾದ ಕಾರ್ಗತ್ತಲು ಮನುಷ್ಯನ ಹೃದಯದಲ್ಲಿ ಇದೆ. ಇವತ್ತು ಪಾಪದ ಕಾರ್ಗತ್ತಲು ಮನುಷ್ಯನನ್ನು ತುಂಬಿಕೊಂಡು ಇವತ್ತು ಮನುಷ್ಯನು ದೇವರಿಂದ ದೂರವಾಗಿದ್ದಾನೆ, ದೇವರಿಂದ ದೂರವಾಗಿದ್ದಾನೆ. ಕೀರ್ತನೆಗಾರ ಹೇಳಿದ ಪ್ರಕಾರ, ಯೆಹೋವನು ನನಗೆ ಯಾರಾಗಿದ್ದಾನೆ? ಬೆಳಕು. ಈ ಹೃದಯದಲ್ಲಿ ತುಂಬಿದಂಥ ಈ ಕತ್ತಲನ್ನು ಹೋಗಲಾಡಿಸಲಿಕ್ಕೆ ಸೂರ್ಯನ ಬೆಳಕಿಗೂ ಆಗಲ್ಲ, ಚಂದ್ರನ ಬೆಳಕಿಗೂ ಆಗಲ್ಲ, ನಕ್ಷತ್ರಗಳ ಬೆಳಕಿಗೂ ಆಗಲ್ಲ. ಹೃದಯದಲ್ಲಿ ಪಾಪವೆಂಬ ಈ ಕತ್ತಲು ತುಂಬಿಕೊಂಡಿದೆಯಲ್ಲ, ಈ ಕತ್ತಲನ್ನು ಹೋಗಲಾಡಿಸೋದಕ್ಕೋಸ್ಕರವಾಗಿ ಈ ಯಾವ ಸೂರ್ಯ ಚಂದ್ರ ನಕ್ಷತ್ರಗಳಿಗೆ ಆಗದೇ ಇದ್ದದರಿಂದ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಮಗನಾದ ಯೇಸುವನ್ನೇ ಈ ಕತ್ತಲನ್ನು ಹೋಗಲಾಡಿಸೋದಕ್ಕಾಗಿ ಕಳಿಸಿಕೊಟ್ಟನು. ಹಾಲೆಲೂಯಾ. ನಮ್ಮ ಹೃದಯದಲ್ಲಿ ಕತ್ತಲಿದೆ, ಪಾಪದ ಕತ್ತಲು ಮನೆ ಮಾಡಿದ್ದರಿಂದ ನಾವು ದೇವರಿಂದ ದೂರವಾಗಿದ್ದೆವು. ಈ ಕತ್ತಲನ್ನು ಹೋಗಲಾಡಿಸೋದಕ್ಕಾಗಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ಆತನು
ತನ್ನ ಒಬ್ಬನೇ ಮಗನಾದ ಯೇಸುವನ್ನು ಕಳಿಸಿಕೊಟ್ಟನು. ನಾವು ಮತ್ತು ಯೆಶಾಯ 9:2 ಓದ್ತೇವೆ. ನಮಗೆ ಗೊತ್ತಿರುವಂಥ ವಚನ ಯೆಶಾಯ 9:2. ಅನೇಕ ಸಾರಿ ಓದಿದ್ದೇವೆ ಆ ವಚನವನ್ನು. ಕತ್ತಲಲ್ಲಿ ಸಂಚರಿಸುತ್ತಾ ಇದ್ದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕತ್ತಲಲ್ಲಿ ಅಂತಂದರೆ ಪಾಪದಲ್ಲಿ ಜೀವಿಸುತ್ತಿದ್ದಂಥ ಜನರಿಗೆ ಏನು ಕಾಣಿಸಿಕೊಂಡಿದೆ? ಈಗ ಬೆಳಕು ಕಾಣಿಸಿಕೊಂಡಿದೆ. ನಾವೆಲ್ಲರೂ ಪಾಪದ ಕತ್ತಲಲ್ಲಿ ಇರುವಂಥ ಜನಗಳಿಗೆ ನಮ್ಮ ಹೃದಯಕ್ಕೆ ಬೆಳಕು ಕೊಡೋದಕ್ಕಾಗಿ ಕಾರ್ಗತ್ತಲಲ್ಲಿ ಸಂಚರಿಸುವ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವು ಹೊಳೆಯಿತು. ದೇವರಿಗೆ ಸ್ತೋತ್ರ. ನಾವೆಲ್ಲರೂ ಪಾಪದ ಕತ್ತಲಲ್ಲಿ ಜೀವಿಸ್ತಾ ಇದ್ದೆವು. ಈ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಸೂರ್ಯ ಚಂದ್ರ ನಕ್ಷತ್ರಗಳಿಗೆ ಆಗದೇ ಇದ್ದಾಗ ದೇವರು ನಮ್ಮನ್ನು ಪ್ರೀತಿಸಿ ತನ್ನ ಒಬ್ಬನೇ ಮಗನಾದ ಯೇಸುವನ್ನು ಈ ಭೂಮಿಗೆ ಕಳಿಸಿಕೊಟ್ಟನು. ಯೇಸು ಲೋಕಕ್ಕೆ ಬಂದು ತನ್ನ ಕುರಿತು ತಾನೇ ಹೇಳಿದ್ದಾನೆ. ಯೋಹಾನನ ಸುವಾರ್ತೆ 8:12 ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಅಂದರೆ ಆತನು ಲೋಕಕ್ಕೆ ಬೆಳಕನ್ನುವಾಗ ಮನುಷ್ಯರ ಕುರಿತು ಹೇಳ್ತಾ ಇದ್ದಾನೆ, ನೀವು ಪಾಪದಲ್ಲಿ ಜೀವಿಸ್ತಾ ಇದ್ದೀರಿ, ಕತ್ತಲೆಯಲ್ಲಿ ಇದ್ದೀರಿ, ನಿಮಗೆ ಬೆಳಕು ಕೊಡೋದಕ್ಕಾಗಿ ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ. ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ ಯೇಸು ಹೇಳಿಕೊಂಡು ಈ ಭೂಮಿಗೆ ಬಂದನು. ಇವತ್ತು ನಮ್ಮ ಹೃದಯದಲ್ಲಿ ಕತ್ತಲಿತ್ತು. ಆದರೆ 18ನೇ ಕೀರ್ತನೆಯಲ್ಲಿ ಭಕ್ತನಾದ ದಾವೀದನು ದೇವರ ಮುಂದೆ ಒಪ್ಪಿಕೊಳ್ತಾ ಇದ್ದಾನೆ. 18ನೇ ಕೀರ್ತನೆಯಲ್ಲಿ ಒಂದು ವಚನ, 28ನೇ ವಚನ, ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ? ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ? ನೀನು ನನ್ನ ದೀಪವನ್ನು ಹೊತ್ತಿಸುವಂತಂದ್ರೆ ಏನು? ಈ ದೀಪ ಯಾವುದಕ್ಕೆ ಸೂಚನೆಯಾಗಿದೆ? ನೀವು ಜ್ಞಾನೋಕ್ತಿ 20:27ನೇ ವಚನ, ದೀಪ ಅಂದರೆ ಏನು? ಜ್ಞಾನೋಕ್ತಿ 20:27. ಮನುಷ್ಯನ ಆತ್ಮವು ದೇವರ ದೀಪ. ಮನುಷ್ಯನೊಳಗೆ ಒಂದು ಆತ್ಮ ಇದೆ. ಈ ಆತ್ಮ ಏನಾಗಿದೆ? ದೇವರ ದೀಪ. ಈ ದೀಪವನ್ನು ಏದೇನ್ ತೋಟದಲ್ಲಿ ಸೈತಾನನು ಆರಿಸಿಬಿಟ್ಟ. ಈ ದೀಪವನ್ನು ಏನು ಮಾಡಿದ? ಸೈತಾನನು ಆರಿಸಿಬಿಟ್ಟ. ಅವತ್ತು ಆರಿಸಿದ್ದರಿಂದ ಇವತ್ತು ಇಡೀ ಲೋಕದ ಮಾನವರಲ್ಲಿ ಏನು ತುಂಬಿಕೊಂಡಿದೆ? ಕತ್ತಲು ಬಂತು. ದೇವರು ಮೊದಲು ಮನುಷ್ಯನ ಆತ್ಮವು ಯಾರ ದೀಪ? ದೇವರ ದೀಪ. ಇದು ಕಣ್ಣಿಗೆ ಕಾಣಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಆತ್ಮವಿದೆ. ಈ ಆತ್ಮ ದೇವರ ದೀಪ. ಈ ದೀಪವನ್ನು ಯಾರು ಆರಿಸಿದ್ದಾರೆ? ಸೈತಾನನು ಆರಿಸಿದ. ಎಲ್ಲಿ ಆರಿಸಿದ? ಏದೇನ್ ತೋಟದಲ್ಲಿ. ಆದಮ ಹವ್ವರನ್ನು ಬಂದು ವಂಚಿಸಿ ದೇವರು ತಿನ್ನಬಾರದೆಂಬುದಾಗಿ ಹೇಳಿದಂಥ ಹಣ್ಣನ್ನು ತಿನ್ನಿಸಿ ಅವರೇನು ಮಾಡಿದ? ಅವರನ್ನು ವಂಚಿಸಿ ಅವರನ್ನು ದೇವರಿಂದ ದೂರ ಮಾಡಿದ. ಯಾಕಂದರೆ ಅವರು ಯಾವಾಗ ಹಣ್ಣನ್ನು ತಿಂದು ದೇವರ ಮಾತಿಗೆ ಅವಿಧೇಯರಾದರೋ ಆ ಕ್ಷಣದಲ್ಲಿ ಅವರ ಹೃದಯದಲ್ಲಿ ಏನು ತುಂಬಿಕೊಳ್ತು? ಕತ್ತಲು ತುಂಬಿಕೊಂಡಿತು. ಕತ್ತಲೆಂದರೆ ಪಾಪ, ಅಥವಾ ಅವರು ಪಾಪಿಗಳಾದರು ಎಂಬುದೇ ಅದರ ಅರ್ಥ. ದೀಪವನ್ನು ಆರಿಸಿಬಿಟ್ಟ. ಜ್ಞಾನೋಕ್ತಿಯಲ್ಲಿ ಓದಿದ ಪ್ರಕಾರ ಮನುಷ್ಯನ ಆತ್ಮವು ಯಾರ ದೀಪ? ದೇವರ ದೀಪ. ಈ ದೀಪವನ್ನು ಅವತ್ತು ಆರಿಸಿದ ಅವನ ಅನುವಂಶಜರಾದಂಥ ನಾವೆಲ್ಲರೂ ಜನ್ಮ ಪಾಪಿಗಳು, ಕರ್ಮ ಪಾಪಿಗಳು. ನಾವೆಲ್ಲರೂ ನಮ್ಮ ದೀಪ ಆರಿ ಹೋಗಿದೆ. ಇವತ್ತು ಆರಿದ ಈ ದೀಪವನ್ನು ದೇವರು ಹೊತ್ತಿಸುವುದಕ್ಕಾಗಿ ಯೇಸುವನ್ನು ಭೂಮಿಗೆ ಕಳಿಸಿಕೊಟ್ಟ. ಹಲ್ಲೆಲೂಯಾ. 2000 ವರ್ಷಗಳ ಹಿಂದೆ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಈ ಆರಿ ಹೋದಂಥ ಈ ದೀಪವನ್ನು ಹತ್ತಿಸುವುದಕ್ಕಾಗಿ ಯೇಸು ಲೋಕಕ್ಕೆ ಬಂದು ದೇವರ ಅನ್ಯೋನ್ಯತೆಯನ್ನು, ದೇವರ ಮಹಿಮೆಯನ್ನು ಕಳ್ಕೊಂಡು ಶಾಂತಿ, ಸಮಾಧಾನ, ಸಂತೋಷವಿಲ್ಲದೆ ಬಾಳುತ್ತಿದ್ದಂಥ ನಮ್ಮ ಬಾಳಿನ ದೀಪವನ್ನು ದೇವರು ಹೊತ್ತಿಸಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ಧೈರ್ಯ ಇದೆ? ದೇವರು ನನ್ನ ದೀಪವನ್ನು ಹತ್ತಿಸಿದ್ದಾನೆ. ಹಲ್ಲೆಲೂಯಾ. ದೀಪ ಹತ್ತಿಸಿದ್ದಾನೆ. ಹಲ್ಲೆಲೂಯಾ. ಈಗ ದೀಪ ಹತ್ತಿಸಲ್ಪಟ್ಟ ದೀಪ, ಈ ದೀಪ ಎಲ್ಲಿರಬೇಕಿದು? ದೀಪ ಸ್ತಂಭದ ಮೇಲೆ ಇರಬೇಕು. ಜನರಿಗೆ ಬೆಳಕು ಕೊಡೋದಕ್ಕಾಗಿ ದೇವರು ಈ ದೀಪವನ್ನು ಹತ್ತಿಸಿದ್ದಾನೆ ವಿನಃ ಇದರ ಮೇಲೆ ಕೊಳಗ ಮುಚ್ಚಿಡ್ಲಿಕ್ಕಲ್ಲ. ಇದರ ಮೇಲೆ ಕೊಳಗವನ್ನು ಮುಚ್ಚಿ ಇದ್ದ ದೀಪ ಆರಿಸಲಿಕ್ಕಲ್ಲ. ಇದು ಉರಿತಾ ಇರಬೇಕು. ಇದು ಜನರಿಗೆ ಪ್ರಕಾಶ ಕೊಡೋದಕ್ಕೋಸ್ಕರವಾಗಿ ದೇವರು ಈ ದೀಪವನ್ನು ಹತ್ತಿಸಿದ್ದಾನೆ. ಹಲ್ಲೆಲೂಯಾ.
ಒಂದು ಮೇಣಬತ್ತಿ ಹಿಡ್ಕೊಂಡು ಒಂದು ಮೇಣಬತ್ತಿಯಿಂದ ನೂರಾರು ಮೇಣಬತ್ತಿಗಳನ್ನು ಹಚ್ಚಬಹುದು. ಇವತ್ತು ನನ್ನ ಒಂದು ದೀಪ ಇದನ್ನು ಹಚ್ಚಿದಾನೆ ಅಂತಂದರೆ ಇದರ ಮೂಲಕ ಇನ್ನು ನೂರಾರು ದೀಪಗಳನ್ನು, ಆರಿ ಹೋದ ದೀಪಗಳನ್ನು ಹತ್ತಿಸುವುದಕ್ಕಾಗಿ ನನ್ನ ದೀಪವನ್ನು ಹತ್ತಿಸಿದ್ದಾನೆ. ಹಲ್ಲೆಲೂಯಾ. ಇಲ್ಲಿರುವಂಥ ನಿಮ್ಮೊಬ್ಬೊಬ್ಬರ ದೀಪಗಳನ್ನು, ಆರಿ ಹೋದ ದೀಪಗಳನ್ನು ದೇವರು ಹೊತ್ತಿಸಿದಾನೆ ಅಂತಂದರೆ ನಿಮ್ಮ ಮೂಲಕವಾಗಿ ಇನ್ನು ನೂರಾರು ದೀಪಗಳು ಹತ್ತಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ದೇವರು ನಮ್ಮ ದೀಪವನ್ನು ಹತ್ತಿಸಿದ್ದಾನೆ. ಈ ದೀಪ ಯಾವಾಗಲೂ ದೀಪಸ್ತಂಭದ ಮೇಲೆ ಇರಲಿ. ಇದು ಪ್ರಕಾಶಿಸುವ ದೀಪವಾಗಿರಲಿ, ಇದು ಜನರಿಗೆ ಬೆಳಕು ಕೊಡುವ ದೀಪವಾಗಿರಲಿ, ಜನರಿಗೆ ದಾರಿ ತೋರಿಸುವ ದೀಪವಾಗಿ ನಮ್ಮ ಜೀವಿತವನ್ನು ದೇವರು ಬದಲಾಯಿಸಿದ್ದಾನೆ. ಇದಕ್ಕಾಗಿ ಹಲ್ಲೆಲೂಯಾ. ಬೆಳಕು ಯಾವತ್ತೂ ಸಹ ಮೌನವಾಗಿ ಜನರಿಗೆ ಬೆಳಕು ಕೊಡ್ತಾ ಇರುತ್ತೆ. ಹಲ್ಲೆಲೂಯಾ. ಯಾವ ಪ್ರಚಾರವಿಲ್ಲದೆ ಅದು ಬೆಳಕು ಕೊಡ್ತಾ ಇರುತ್ತೆ. ಇವತ್ತು ನಾವು ಸಹ ಅಷ್ಟೇ ದೇವರಿಗೆ ಪ್ರಕಾಶಿಸುವುದಕ್ಕಾಗಿ, ಜನರಿಗೆ ಬೆಳಕು ಕೊಡುವುದಕ್ಕಾಗಿ ದೇವರು ನಮ್ಮ ದೀಪ ಹತ್ತಿಸಿದ್ದಾನೆ. ಯೇಸು 2000 ವರ್ಷಗಳ ಹಿಂದೆ ಆರಿ ಹೋದಂಥ ಈ ದೀಪವನ್ನು ಹತ್ತಿಸುವುದಕ್ಕಾಗಿ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನು ಶಿಲುಬೆಯಲ್ಲಿ ಕೊಟ್ಟನು. ಹಲ್ಲೆಲೂಯಾ. ಆತ ನಮ್ಮ ದೀಪವನ್ನು ಹತ್ತಿಸಿದ್ದಾನೆ. ಅದಕ್ಕಾಗಿ 18ನೇ ಕೀರ್ತನೆ ಓದಿದೆವು ನಾವು. ಜ್ಞಾನೋಕ್ತಿ 20:27 ನಮ್ಮ ಆತ್ಮವೇ ಏನಾಗಿದೆ? ದೇವರ ದೀಪ. ಈ ದೀಪವನ್ನು ಸೈತಾನೇನು ಮಾಡಿದ? ಏದೇನ್ ತೋಟದಲ್ಲಿ ಆರಿಸಿ ಮನುಷ್ಯನ ಜೀವಿತವನ್ನು ಚಿಂತಾಜನಕ ಸ್ಥಿತಿಗೆ ನಡೆಸಿದ. ಇವತ್ತು ಆ ದೀಪ ಆರಿದ್ದರಿಂದಲೇ ಇವತ್ತು ಲೋಕದಲ್ಲಿ ಅನೀತಿ, ಅನ್ಯಾಯ, ಮೋಸ, ವಂಚನೆ, ಭ್ರಷ್ಟಾಚಾರ, ಕೊಲೆ, ದರೋಡೆ, ಭಯೋತ್ಪಾದನೆ, ICS ಇವೆಲ್ಲ ಏನೇನೆಲ್ಲ ಲೋಕದಲ್ಲಿ ಅವಾಂತರಗಳು ನಡೀತಾ ಇದೆ. ಕಾರಣ ಎಂದರೆ ಅವರ ದೀಪ ಇನ್ನೂ ಏನಾಗಿದೆ? ಆರಿದೆ. ಕ್ರಿಸ್ತನ ಬೆಳಕು ಅವರಲ್ಲಿ ಬಂದಿಲ್ಲ. ಆ ಬೆಳಕು ಅವರಲ್ಲಿ ಇಲ್ಲದೇ ಇರುವುದರಿಂದ ಇವೆಲ್ಲ ಅನೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ನಾವ್ಯಾರು? ದೇವರು ನಮ್ಮ ದೀಪವನ್ನು ಏನು ಮಾಡಿದ್ದಾನೆ? ಹತ್ತಿಸಿದ್ದಾನೆ. ಹಲ್ಲೆಲೂಯಾ. ಹತ್ತಿಸಿದ್ದಾನೆ. ಯಾಕೆ? ನಾವು ಇತರರಿಗೆ ಬೆಳಕು ಕೊಡಲಿಕ್ಕೆ, ಇತರರ ಮುಂದೆ ಪ್ರಕಾಶಿಸಲಿಕ್ಕೆ. 18ನೇ ಕೀರ್ತನೆ 28ನೇ ವಚನ, ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ? ಈ ಆರಿ ಹೋದ ದೀಪ ಸೂರ್ಯನ ಬೆಳಕಿನಿಂದ ಹೊತ್ತುವಂಥದ್ದಲ್ಲ, ಇದು ಚಂದ್ರನ ಬೆಳಕಿನಿಂದ ಹೊತ್ತುವಂಥದ್ದಲ್ಲ, ನಕ್ಷತ್ರಗಳ ಬೆಳಕಿನಿಂದ ಈ ದೀಪ ಹತ್ತಿಸ್ಲಿಕ್ಕಾಗಲ್ಲ, ಸೀಮೆಎಣ್ಣೆ ದೀಪ ಹತ್ತಿಸ್ಲಿಕ್ಕಾಗಲ್ಲ. ಬೇರೆ ಯಾವ ವಿಧಾನದಲ್ಲಿಯೂ ಸಹ ಈ ಆರಿ ಹೋದ ದೀಪ ಹತ್ತಿಸ್ಲಿಕ್ಕೆ ದಾರಿಯೇ ಇಲ್ಲ. ಅದಕ್ಕಾಗಿಯೇ ಯೇಸು ಬರಬೇಕಾಯಿತು. ಅದಕ್ಕಾಗಿ ಆತನು ಹೇಳುತ್ತಾನೆ, ನಾನೇ ಲೋಕಕ್ಕೆ ಯಾರಾಗಿದ್ದೇನೆ? ಬೆಳಕಾಗಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಬಂದು ಆ ಬೆಳಕು ನಮಗೆ ನಮ್ಮ ದೀಪ ಹತ್ತಿಸಿದ್ದಾನೆ, ನಿಮ್ಮ ದೀಪ ಹತ್ತಿಸಿದ್ದಾನೆ. ಇನ್ನು ಕರ್ತನು ಬರುವುದರೊಳಗಾಗಿ ಲಕ್ಷಾಂತರ ಕೋಟ್ಯಾಂತರ ದೀಪಗಳು ಹತ್ತಬೇಕು. ಹಲ್ಲೆಲೂಯಾ. ಆತನು ಬರುವಾಗ ಕೋಟ್ಯಾಂತರ ಜನಗಳು ಇಲ್ಲಿಂದ ಪರಲೋಕಕ್ಕೆ ಏರಿ ಹೋಗಬೇಕು. ಹಲ್ಲೆಲೂಯಾ. ಈ ಪಟ್ಟಣದ ಜನರು, ಈ ಜಿಲ್ಲೆಯ ಜನರು ಈ ಆರಿ ಹೋದ ದೀಪಗಳನ್ನು ಹತ್ತಿಸುವುದಕ್ಕಾಗಿ ನಮ್ಮ ದೀಪವನ್ನು ಹತ್ತಿಸಿದ್ದಾನೆ. ಹಲ್ಲೆಲೂಯಾ. ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ನೀನೇ ನನ್ನ ದೀಪವನ್ನು ಹತ್ತಿಸುವವನಲ್ಲವೇ? ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಏನು ಮಾಡ್ತಾನೆ? ಪರಿಹರಿಸ್ತಾನೆ. ನನಗೆ ಬೆಳಕನ್ನು ಕೊಟ್ಟು ನನ್ನ ಕತ್ತಲನ್ನು ಏನು ಮಾಡ್ತಾನೆ? ಆತನು ಪರಿಹರಿಸಿದ್ದಾನೆ. ಹಲ್ಲೆಲೂಯಾ. ಇವತ್ತು ಯೇಸು ಸ್ವಾಮಿ ಈ ದೀಪ ಹತ್ತಿಸಿ ನನ್ನೊಳಗಿದ್ದಂಥ ಕಾರ್ಗತ್ತಲನ್ನು, ಆ ಪಾಪವನ್ನು ಏನು ಮಾಡಿದ? ನನ್ನೊಳಗಿಂದ ಹೋಗಲಾಡಿಸಿ ಯಾವುದರ ಮೂಲಕ? ತನ್ನ ರಕ್ತದಿಂದ ನನ್ನ ಪಾಪಗಳನ್ನೆಲ್ಲ ಏನು ಮಾಡಿದ್ದಾನೆ? ಹೋಗಲಾಡಿಸಿದ್ದಾನೆ. ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನೇನು ಮಾಡ್ತದೆ? ಶುದ್ಧ ಮಾಡ್ತದೆ. ನಮ್ಮ ಹೃದಯವನ್ನು ಯೇಸುವಿನ ರಕ್ತವು ನಮ್ಮ ಸಕಲ ಪಾಪಗಳ ನಿವಾರಣೆ ಮಾಡಿ ನಮ್ಮನ್ನು ಶುದ್ಧ ಮಾಡಿದೆ. ನಮ್ಮ ಪಾಪಗಳನ್ನು ಆತನು ಪರಿಹರಿಸಿದ್ದಾನೆ, ನಮ್ಮ ಪಾಪಗಳನ್ನು ಆತನು ಕ್ಷಮಿಸಿದ್ದಾನೆ, ನಮ್ಮ ದೀಪವನ್ನು ಆತನು ಹೊತ್ತಿಸಿದ್ದಾನೆ, ನಮಗೆ ಪ್ರಕಾಶವನ್ನು, ನಮಗೆ ಬೆಳಕನ್ನು ಕೊಟ್ಟು ನಮ್ಮ ಕತ್ತಲೆಯನ್ನು ಆತನು ಪರಿಹರಿಸಿದ್ದಾನೆ. ಅದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ಇವತ್ತು ನಾವೆಲ್ಲರೂ ದೇವರ ಕ್ರಿಸ್ತನ ಹತ್ತಿರಕ್ಕೆ ಬಂದು ನಾವು ಈ ದೀಪ ಹತ್ತಿಸಿಕೊಂಡಿದ್ದೇವೆ. ಅದೇ ಸಮಯದಲ್ಲಿ ಈ ಬೆಳಕು ದೀಪದ ಬಗ್ಗೆ ಹಳೆ ಒಡಂಬಡಿಕೆ ದೇವದರ್ಶನ ಗುಡಾರಕ್ಕೆ ಹೋದರೆ ಅನೇಕ ಆತ್ಮಿಕ ಸಂಗತಿಗಳನ್ನು ಕಲಿಬೋದು. ಆದರೆ ಒಂದೇ ಒಂದು ಸಂಗತಿ, 1 ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದ ಓದಿ ನಿಲ್ಲಿಸ್ತೇನೆ. ಇದರ ಕುರಿತು ನಾನು ಯೋಹಾನನ ಪತ್ರಿಕೆ ಅನ್ನೋದು ಕೆಲವು ಸಂಗತಿಗಳನ್ನು ಇನ್ನೊಂದು ಸಾರಿ ಮಾತನಾಡುತ್ತೇನೆ. 1 ಯೋಹಾನ 1:5 ಮಾತ್ರ ಈಗ ಓದಿ ನಿಲ್ಲಿಸ್ತೇನೆ. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ಸುವಾರ್ತೆಯು ಯಾವುದೆಂದರೆ, ನಾವು ನಿಮಗೆ ತಿಳಿಸುವ ಸುವಾರ್ತೆ, ಶುಭ ಸಂದೇಶ ಯಾವುದೆಂದರೆ, ಕೇಳಿರಿ,
ನಾವು ನಿಮಗೆ ತಿಳಿಸುವ ಸುವಾರ್ತೆ ಶುಭ ಸಂದೇಶ ಯಾವುದೆಂದರೆ ದೇವರು ಯಾರಾಗಿದ್ದಾನೆ? ಬೆಳಕಾಗಿದ್ದಾನೆ. ಇವತ್ತು ಲೋಕದ ಜನಗಳಿಗೆ ತಿಳಿಸುವ ಶುಭ ವಾರ್ತೆ ಯಾವುದು? ದೇವರು ಯಾರಾಗಿದ್ದಾನೆ? ಬೆಳಕಾಗಿದ್ದಾನೆ. ಆಮೇಲೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಏನಿಲ್ಲ, ಕತ್ತಲೆ ಇಲ್ಲ. ಅಂದರೆ ದೇವರಲ್ಲಿ ಪಾಪವಿಲ್ಲ. ದೇವರಲ್ಲಿ ಏನಿಲ್ಲ? ಪಾಪವಿಲ್ಲ. ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಏನಿಲ್ಲ, ಕತ್ತಲೆ ಇಲ್ಲ. ಅಂದರೆ ದೇವರಲ್ಲಿ ಎಷ್ಟು ಹುಡುಕಿದ್ರು ಏನು ಸಿಕ್ಕಲ್ಲ? ಪಾಪ ಸಿಕ್ಕಲ್ಲ. ನಮ್ಮ ದೇವರು ಯಾರಾಗಿದ್ದಾನೆ? ಪರಿಶುದ್ಧನಾಗಿದ್ದಾನೆ. ನಮ್ಮ ದೇವರು ಯಾರಾಗಿದ್ದಾನೆ? ಪರಿಶುದ್ಧನಾಗಿದ್ದಾನೆ. ನಾವು ಆರಾಧಿಸುವ ದೇವರು ಯಾರಾಗಿದ್ದಾನೆ? ಪರಿಶುದ್ಧನಾಗಿದ್ದಾನೆ. ಹಲ್ಲೆಲೂಯ. ನಮ್ಮ ದೇವರು ಪರಿಶುದ್ಧನು. ಆತನು ಬೆಳಕಾಗಿದ್ದಾನೆ. ಆತನಲ್ಲಿ ಎಷ್ಟು ಮಾತ್ರಕ್ಕೂ ಏನಿಲ್ಲ, ಕತ್ತಲೆ ಇಲ್ಲ. ಅಂದರೆ ಆತನು ಪರಿಶುದ್ಧನಾಗಿದ್ದಾನೆ ಎಂಬುದೇ ಆ ಮಾತಿನ ಅರ್ಥ. ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ. ನಾವು ಯೋಹಾನ 8:12 ಆಗ ಓದಿದೀವಿ. ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ. ಅಂದರೆ ನನ್ನನ್ನು ಹಿಂಬಾಲಿಸುವವನು ಇನ್ನು ಯಾವುದರಲ್ಲಿ ನಡೆಯಬಾರದು? ಕತ್ತಲೆಯಲ್ಲಿ ನಡೆಯಬಾರದು. ಅಂತಂದರೆ ಪಾಪದಲ್ಲಿ ಜೀವಿಸಬಾರದು. ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನನ್ನು ಅನುಸರಿಸುವವನು, ನನ್ನನ್ನು ಹಿಂಬಾಲಿಸುವವನು, ನನ್ನನ್ನು ಪ್ರೀತಿಸುವವನು, ನನ್ನ ಮಾರ್ಗದಲ್ಲಿ ನಡೆಯುವವನು ಯಾವುದರಲ್ಲಿ ನಡೀಬಾರದು? ಕತ್ತಲೆಯಲ್ಲಿ ನಡಿಲಿಕ್ಕೆ, ಪಾಪದಲ್ಲಿ ಜೀವಿಸಲಿಕ್ಕಿಲ್ಲ ನಾವು. ಯಾಕಂದರೆ ದೇವರು ಬೆಳಕಾಗಿದ್ದಾನೆ, ದೇವರು ಪರಿಶುದ್ಧನಾಗಿದ್ದಾನೆ. ಆತನ ಅನೇಕ ಸಾರಿ ಬೈಬಲ್ ಓದ್ತೇವೆ, ನಾನು ಪರಿಶುದ್ಧನಾಗಿರುವಂತೆಯೇ ನೀವು ಪರಿಶುದ್ಧರಾಗಿರ್ರಿ, ನಾನು ಪರಿಶುದ್ಧನಾಗಿರುವಂತೆಯೇ ನೀವು ಪರಿಶುದ್ಧರಾಗಿರ್ರಿ. ಬೈಬಲಲ್ಲಿ ಎಷ್ಟು ಸಾರಿ ಬರೆಯಲ್ಪಟ್ಟಿದೆ, ನಾನು ಪರಿಶುದ್ಧನಾಗಿರುವಂತೆ ನೀವು ಪರಿಶುದ್ಧರಾಗಿರ್ರಿ. ಯಾಕಂದರೆ ದೇವರು ಬೆಳಕಾಗಿದ್ದಾನೆ. ದೇವರಲ್ಲಿ ಎಷ್ಟು ಮಾತ್ರಕ್ಕೂ ಏನಿಲ್ಲ, ಎಷ್ಟು ಮಾತ್ರಕ್ಕೂ ಕತ್ತಲೆ ಇಲ್ಲ. ಅಂದರೆ ಪಾಪ ಆತನಲ್ಲಿ ಇಲ್ಲ. ಆತನು ಪರಿಶುದ್ಧನಾಗಿದ್ದಾನೆ. ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನನ್ನು ಅನುಸರಿಸುವವನು ಯಾವುದರಲ್ಲಿ ನಡೀಬಾರದು? ಕತ್ತಲೆಯಲ್ಲಿ ಇರಬಾರದು, ಕತ್ತಲೆಯನ್ನು ಅನುಸರಿಸಬಾರದು. ಅಥವಾ ಯಾವ ಕಾರಣಕ್ಕೂ ಒಮ್ಮೆ ನಾವು ದೇವರಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟ ಮೇಲೆ ನಮ್ಮ ಜೀವಿತದಲ್ಲಿ ಪಾಪಕ್ಕೆ ಅವಕಾಶ ಕೊಡಬೇಡಿರಿ. ಪಾಪವು ಬಹಳ ಕೆಟ್ಟದ್ದು. ಕತ್ತಲೆಯಲ್ಲಿ ಅನುಸರಿಸಿದೆ ಅವನು ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿದ್ದಾನೆ. ಯೇಸುವನ್ನು ಕಂಡುಕೊಂಡ ಪ್ರತಿಯೊಬ್ಬ ಭಕ್ತನು ಅವನ ದೀಪ ದೇವರು ಆರಿ ಹೋದ ದೀಪವನ್ನು ಹತ್ತಿಸಿದ್ದಾನೆ. ಈಗ ಈ ದೀಪ ಬೆಳಕು ಕೊಡುವುದಕ್ಕಾಗಿರುವ ದೀಪ, ಪ್ರಕಾಶ ಕೊಡುವುದಕ್ಕಾಗಿರುವ ದೀಪ. ಈಗ ನಾವು ದೇವರಿಂದ ಬೆಳಕನ್ನು ಹೊಂದಿದಂಥ ನಾವು ಎಷ್ಟು ಮಾತ್ರಕ್ಕೂ ಕತ್ತಲೆಯಲ್ಲಿ ಏನು ಮಾಡಬಾರ್ದು? ನಾವು ನಡೆಯಬಾರ್ದು. ಯಾಕಂದರೆ ಆತನಲ್ಲಿ ಎಷ್ಟು ಮಾತ್ರಕ್ಕೂ ಏನಿಲ್ಲ, ಪಾಪವಿಲ್ಲ, ಕತ್ತಲೆಲ್ಲ. ಹಾಗಾಗಿ ನಮ್ಮ ತಂದೆ ಹೇಗಿದನೋ ಹಾಗೆ ಇರೋಣ. ಹಲ್ಲೆಲೂಯ. ಆತನು ಪರಿಶುದ್ಧನಾಗಿರುವಂತೆಯೇ ನಾವು ಲೋಕದಲ್ಲಿ ಪರಿಶುದ್ಧರಾಗಿ ಜೀವಿಸೋಣ. ಇವತ್ತು ಯೇಸು ಮಧ್ಯಾಕಾಶದಲ್ಲಿ ಬರುವಾಗ ಯಾರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನೆ? ಹಣ ಇದ್ದವ್ರನ್ನು, ಶ್ರೀಮಂತರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರಲ್ಲ, ಕ್ರಿಶ್ಚಿಯನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬರಲ್ಲ, ಪರಿಶುದ್ಧರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನೆ ಅಷ್ಟೇ. ಪರಿಶುದ್ಧರಾಗಿ ಲೋಕದಲ್ಲಿ ಆತನಿಗಾಗಿ ಬಾಳಿದ ಪರಿಶುದ್ಧ ಭಕ್ತರನ್ನು ಕರ್ಕೊಂಡು ಹೋಗೋದಕ್ಕಾಗಿ ಆತನು ಬರುತ್ತಾನೆ. ಆತನು ಬರುವಾಗ ನಾವು ಪರಿಶುದ್ಧರೇ ಆಗಿರಬೇಕು. ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ಆಮೇಲೆ 6ನೇ ವಚನ ಓದ್ತೇವೆ. ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆ ಎಂದು ಹೇಳಿ, ನಾವು ದೇವರ ಸಂಗಡ ಅನ್ಯೋನ್ಯವಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ, ನಾವು ದೇವರ ಮಕ್ಕಳು, ದೇವರ ಸಂಗಡ ಇದ್ದೇವೆ, ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ಬಾಯಿಂದ ಹೇಳಿ, ಒಂದು ವೇಳೆ ಕತ್ತಲೆಯಲ್ಲಿ ನಡೆದರೆ ನಾವು ಯಾರಾಗಿದ್ದೇವೆ? ನಡೆದರೆ ನಾವು ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ. ಆದರೆ ಆತನ ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ. ಹಲ್ಲೆಲೂಯಾ. ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದೆ.
ದೇವರು ಬೆಳಕಾಗಿದ್ದಾನೆ. ಯೇಸು ಬೆಳಕಾಗಿದ್ದಾನೆ. ಇವತ್ತು ಕಾರ್ಗತ್ತಲಿಂದ ತುಂಬಿದಂಥ ಈ ದೀಪ, ಒಳಗಿನ ದೀಪವನ್ನು ದೇವರು ಸತ್ತು ಹೋದಂಥ ಆತ್ಮನು ತಿರುಗಿ ಬದುಕಿಸಿದ್ದಾನೆ. ಆ ಆತ್ಮವು ದೇವರ ದೀಪ, ಅಥವಾ ಈ ಆತ್ಮ ಸತ್ತು ಹೋಗಿತ್ತು. ಈ ಸತ್ತು ಹೋದಂಥ ಆತ್ಮಕ್ಕೆ ದೇವರು ಜೀವ ಕೊಟ್ಟಿದ್ದಾನೆ. ನಾವು ಎಫೆಸದಲ್ಲಿ ಓದೋ ಪ್ರಕಾರ ಪಾಪಾಪರಾಧಗಳಿಂದ ಸತ್ತು ಹೋಗಿದ್ದಂಥ ನಮ್ಮನ್ನು ಕರ್ತನು ಏನು ಮಾಡಿದನು? ಬದುಕಿಸಿದನು. ಇವತ್ತು ಅದಕ್ಕೆ ಜೀವ ಕೊಟ್ಟಿದ್ದಾನೆ. ದೇವರದಕ್ಕೆ ಬೆಳಕು ಕೊಟ್ಟಿದ್ದಾನೆ. ಪಾಪಾಪರಾಧಗಳಿಂದ ಸತ್ತವರಾಗಿದ್ದಂಥ ನಮ್ಮನ್ನು ಕರ್ತನು ಬದುಕಿಸಿದ್ದಾನೆ. ಇವತ್ತು ನಾವು ಕರ್ತನ ಮಕ್ಕಳು. ಆ ದೀಪ ಹತ್ತಿಸಿದ್ದಾನೆ. ಹಾಗಾಗಿ ದೇವರು ಬೆಳಕಾಗಿದ್ದಾನೆ. ಆತನ ಎಷ್ಟು ಮಾತ್ರಕ್ಕೂ ಕತ್ತಲಿಲ್ಲ. ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆ ಎಂದು ಹೇಳಿ ಏನು ಮಾಡಬಾರದು? ಕತ್ತಲೆಯಲ್ಲಿ ನಡೆಯಬಾರದು, ಅಥವಾ ಪಾಪದಲ್ಲಿ ಜೀವಿಸಬಾರದು. ನಮ್ಮ ಮಾತುಗಳು ಪರಿಶುದ್ಧವಾಗಿರಲಿ, ನಮ್ಮ ಯೋಚನೆಗಳು ಪರಿಶುದ್ಧವಾಗಿರಲಿ, ನಮ್ಮ ನೋಟಗಳು ಪರಿಶುದ್ಧವಾಗಿರಲಿ, ನಮ್ಮ ಕೆಲಸಗಳು ಪರಿಶುದ್ಧವಾಗಿರಲಿ, ನಮ್ಮ ಪ್ರತಿಯೊಂದು ವ್ಯವಹಾರಗಳು ದೇವರ ಮುಂದೆ ಪರಿಶುದ್ಧವಾಗಿರಲಿ. ಹಲ್ಲೆಲೂಯಾ. ಅದರ ಅರ್ಥ ನಾವು ದೇವರ ಮಕ್ಕಳಾಗಿ ಜೀವಿಸುವಾಗ ನಾವು ಪಾಪನೇ ಮಾಡಲ್ಲ, ಸುಳ್ಳೇ ಹೇಳಲ್ಲ, ಏನು ಕೆಟ್ಟದನ್ನು ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದರೆ ನಮ್ಮನ್ನು ಪಾಪದಲ್ಲಿ ಬೀಳಿಸಬೇಕು, ನಮ್ಮನ್ನು ಹಾಳು ಮಾಡಬೇಕೆಂಬುದಾಗಿ ಸೈತಾನ್ ನಮ್ಮ ಹಿಂದೆನೇ ಇದ್ದಾನೆ. ಸೈತಾನ್ ನಮ್ಮ ಹಿಂದೆಯೇ ಇದ್ದಾನೆ, ನಮ್ಮನ್ನು ವಂಚಿಸುವುದಕ್ಕಾಗಿ. ಆದಮ ಹವ್ವರನ್ನು ಹೇಗೆ ನಯವಾಗಿ ಹೋಗಿ ಏದೇನು ತೋಟದಲ್ಲಿ ಅವನು ವಂಚಿಸಿದನು, ಅದೇ ರೀತಿಯಲ್ಲಿ ನಮ್ಮ ಒಬ್ಬೊಬ್ಬರನ್ನು ವಂಚಿಸುವುದಕ್ಕಾಗಿ ಸೈತಾನ್ ನಮ್ಮ ಮುಂದೆ ಇದ್ದಾನೆ. ಹಾಗಾಗಿ ಅವನು ವಂಚಿಸೋದಕ್ಕಾಗಿ ಬರುವಾಗ ವಾಕ್ಯ ಸೈತಾನ್ ಎದುರಿಸಿರಿ, ಅವನನ್ನು ಬಿಟ್ಟು ಓಡಿ ಹೋಗುವನು. ಶೋಧನೆಗಳು ಬರ್ತವೆ. ಶೋಧನೆಗಳು ಪಾಪವಲ್ಲ, ಶೋಧನೆಗೆ ಒಳಗಾಗುವುದು ಪಾಪ. ಶೋಧನೆಗಳು ಪಾಪವಲ್ಲ, ಶೋಧನೆಗೆ ಒಳಗಾಗುವುದು ಪಾಪ. ಯೇಸು ನಮ್ಮ ಹಾಗೆ ಎಲ್ಲ ವಿಷಯಗಳಲ್ಲಿ ಆತನು ಶೋಧಿಸಲ್ಪಟ್ಟನು, ಆದರೆ ಒಂದು ಮಾಡಲಿಲ್ಲ. ಏನು? ಪಾಪ ಮಾತ್ರ ಮಾಡಲಿಲ್ಲ. ಅಂದ್ರೆ ಅರ್ಥ ಏನು? ಶೋಧನೆಗೆ ಒಳಗಾಗಲಿಲ್ಲ ಅಂತ ಅರ್ಥ. ಶೋಧನೆಗೆ ಏನಾಗಲಿಲ್ಲ? ಆತನು ಒಳಗಾಗಲಿಲ್ಲ. ನಾವೆಷ್ಟೋ ಸಾರಿ ಸೈತಾನನು ನಯವಾಗಿ ನಮ್ಮ ಹತ್ತಿರ ಬರುವಾಗ ನಾವು ಕೂಡಲೇ ಏನಾಗ್ತೇವೆ? ಶೋಧನೆಗೆ ಒಳಗಾಗಿ ಬಿಡುತ್ತೇವೆ, ಪಾಪ ಮಾಡಿಬಿಡುತ್ತೇವೆ. ಮಾತಿನಿಂದಾಗಲಿ, ಯೋಚನೆಯಿಂದಾಗಲಿ, ನೋಟದಿಂದಾಗಲಿ, ನಮ್ಮ ವ್ಯವಹಾರಗಳಲ್ಲಾಗಲಿ ದೇವರಿಗೆ ವಿರೋಧವಾಗಿ ಪಾಪ ಮಾಡಿಬಿಡುತ್ತೇವೆ. ಆದರೆ ನಮಗೆ ಮನಸ್ಸಾಕ್ಷಿ ಕೂಡಲೇ ನಮ್ಮನ್ನು ಎಚ್ಚರಿಸ್ತದೆ. ನೀನು ಈ ಥರ ಮಾಡಿದಿ ಸರಿಯಲ್ಲ, ದೇವರು ಮೆಚ್ಚಲ್ಲ ತನ್ನುವಾಗ, ಮನಸ್ಸಾಕ್ಷಿ ನಿಮಗೆ ಎಚ್ಚರಿಕೆ ಕೊಡುವಾಗ ತಕ್ಷಣವೇ ದೇವರ ಹತ್ರ ಪಶ್ಚಾತ್ತಾಪದೊಡನೆ ನಾವೇನು ಮಾಡಬೇಕು? ಕ್ಷಮೆಯನ್ನು ಕೇಳಿ ನಮ್ಮನ್ನು ನಾವು ಸರಿಪಡಿಸಿಕೊಳ್ಬೇಕು, ನಮ್ಮನ್ನು ನಾವು ಕ್ರಮಪಡಿಸಿಕೊಳ್ಬೇಕು. ಆಗ ದೇವರು ನಮ್ಮನ್ನೇನು ಮಾಡ್ತಾನೆ? ಕ್ಷಮಿಸ್ತಾನೆ. ಹಾಗಾಗಿ ಇವತ್ತು ಸಂತೋಷ, ದೇವರು ನನ್ನ ದೀಪವನ್ನು ಹೊತ್ತಿಸಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ನನ್ನೊಳಗಿದ ಕತ್ತಲಿನ ಆತನೇನು ಮಾಡಿದ್ದಾನೆ? ನಿವಾರಿಸಿದ್ದಾನೆ. ಅದಕ್ಕಾಗಿ ಆತನಿಗೆ ಸ್ತೋತ್ರ. ಈಗ ನನ್ನ ಹೃದಯದಲ್ಲಿ ಬೆಳಕು ಬಿಟ್ಟರೆ ಮತ್ತೆ ಏನು ಬರಲೇಬಾರದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ದೇವದರ್ಶನ ಗುಡಾರದಲ್ಲಿ 7 ವಸ್ತುಗಳಿದ್ದವು. ಅದರಲ್ಲಿ ಒಂದು ವಸ್ತು ಯಾವುದಂದರೆ ಗೋಲ್ಡನ್ ಕ್ಯಾಂಡಲ್ ಸ್ಟಿಕ್. 7 ಕವಲುಗಳಿಂದ ಕೂಡಿದಂಥ ಒಂದು ಗೋಲ್ಡನ್ ಕ್ಯಾಂಡಲ್ ಸ್ಟಿಕ್ ಅದರಲ್ಲಿತ್ತು. ಆ ಕ್ಯಾಂಡಲ್ ಸ್ಟಿಕ್ಗಳ ಮುಂದೆ ಯಾವಾಗಲೂ ಯಾಜಕರು ಇರಲೇಬೇಕಿತ್ತು. ರಾತ್ರಿಯಿಂದ ಬೆಳಕಾಗುವ ತನಕ ಯಾಜಕರು ಅಲ್ಲಿ ಕೂತಿರ್ಬೇಕಿತ್ತು. ಅವ್ರು ಕೂತ್ಕೊಂಡು ಏನು ಮಾಡಬೇಕಿತ್ತು ಅಂತಂದರೆ, ಕೈಯಲ್ಲಿ ಅವ್ರ ಕೆಲವೊಂದು ಕತ್ರಿ ಇರ್ತಿತ್ತು. ಕೈಯಲ್ಲಿ ಏನಿರ್ತಿತ್ತು? ಅವ್ರ ಕೈಯಲ್ಲಿ ಒಂದು ಕತ್ರಿ, ಆಮೇಲೆ ಒಂದು ಬಟ್ಲು ಇರ್ತಿತ್ತು. ಅವನೇನು ಮಾಡಬೇಕಂದ್ರೆ, ಈ ದೀಪ ಎಣ್ಣೆ ಹಾಕಿ ದೀಪ ಹೊತ್ತಿಸುವಾಗ ಬತ್ತಿ ಇರುವಾಗ ಕೆಲವು ಸಾರಿ ಅದು ಉರಿದೆ ಅಲ್ಲಿ ಏನೋ ಒಂಥರ ಗಂಟು ಕಟ್ಟಿದಾಗ ಆಗುವಾಗ ಏನು ಮಾಡ್ಬೇಕಾ? ಆ ದೀಪ ಪ್ರಕಾಶ ಕೊಡೋದು ಕಡಿಮೆ ಆಗುತ್ತೆ. ಕೆಲವು ಸಾರಿ ಗಂಟು ಜಾಸ್ತಿ ಆದರೆ ಏನಾಗುತ್ತೆ? ದೀಪನೇ ಆರೋಗುತ್ತೆ. ಹಾಗಾಗಿ ದೇವರು ಸ್ಪೆಷಲ್ಲಾಗಿ ಯಾಜಕರು ನೇಮಿಸಿದ್ದ. ಅವ್ರು ಯಾವಾಗಲೂ ಆ ದೇವದರ್ಶನ ಗುಡಾರದಲ್ಲಿರುವಂಥ ದೀಪ ಯಾವತ್ತೂ ಆರಬಾರದು. ಅದಕ್ಕೋಸ್ಕರವಾಗಿ ಅವರ ಕೈಯಲ್ಲಿ ಒಂದು ಕತ್ರಿ ಹಿಡ್ಕೊಂಡು ಕೂತ್ಕೊಂಡಿರ್ತಿದ್ರು. ಏನಾದ್ರು ಸ್ವಲ್ಪ ಕುಡಿ ಕಂಡ್ರೆ ಕಟ್ಟಂತ ಏನು ಮಾಡ್ತಾರೆ? ಅದನ್ನು ಕಟ್ ಮಾಡಿಬಿಡ್ತಿದ್ರು. ಯಾಕಂದ್ರೆ ದೀಪ ಏನಾಗಬೇಕದು? ಉರಿತಾ ಇರಬೇಕು. ಅದರ ಅರ್ಥ ಏನು? ದೇವರು ತನ್ನ ಸಭೆಗೆ ಈ ರೀತಿಯಾದ ಪಾಪದ ಕುಡಿಗಳು ಅವು ಬಂದು ನಮ್ಮ ದೀಪ ಆರಿಸೋದಕ್ಕಾಗಿ ಬರುವಾಗ ಕೆಲವು ಸಾರಿ ನಾವು ಕತ್ರಿಕಂತ ಕಟ್ ಮಾಡಬೇಕಾಗತ್ತೆ. ಯಾಕಂದರೆ ದೇವರ ವಾಕ್ಯದ ಮೂಲಕವಾಗಿ ಖಂಡಿಸಿ, ಗದರಿಸಿ, ಎಚ್ಚರಿಸಿ, ತಿದ್ದಿ ತೀಡಬೇಕಾಗತ್ತೆ, ಕುಡಿ ಕತ್ತರಿಸಬೇಕಾಗತ್ತೆ. ಯಾಕಂದರೆ ನಿಮ್ಮ ದೀಪ ಉರಿಬೇಕು. ಹಲ್ಲೆಲೂಯಾ.
ಅದಕ್ಕಾಗಿ ಯಾಜಕನು ಯಾವಾಗಲೂ ಕತ್ತರಿ ಹಿಡ್ಕೊಂಡು ಕೂತ್ಕೊಂಡು ಇರ್ತಿದ್ದ ಅಲ್ಲಿ. ಅದು ಏನಾದರೂ ದೀಪ ಆರುವ ಹಾಗೆ ಅದರ ಮುಂದೆ ಏನಾದರೂ ಕುಡಿ ದಪ್ಪ ಏನಾದ್ರು ಗಟ್ಟಿಯಾಗಿ ಉರಿದ ಹಾಗೆ ಮಾಡ್ತಾ ಇದ್ದಾರೆ, ಕೂಡಲೇ ಕತ್ತರಿಸ್ತಿದ್ದ. ಇವತ್ತು ದೇವರು ತನ್ನ ಸಭೆ ಇಟ್ಟಿದ್ದಾನೆ, ಸಭೆಯಲ್ಲಿ ತನ್ನ ಸೇವಕರನ್ನು ಇಟ್ಟಿರ್ತಾನೆ. ಯಾಕಂದರೆ ಅವರು ಕತ್ತರಿ ಹಿಡ್ಕೊಂಡಿರ್ತಾರೆ. ದೇವರು ಏನಾದರೂ ನಮ್ಮಲ್ಲಿ ಹೆಚ್ಚು ಕಡಿಮೆ ಬರುವಾಗ ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡ್ತಾನೆ, ನಮ್ಮನ್ನು ಖಂಡಿಸ್ತಾನೆ, ಗದರಿಸ್ತಾನೆ, ಎಚ್ಚರಿಸಿ ನಮ್ಮನ್ನು ತಿದ್ದಿ ತೀಡಿ ತಿರುಗಿ ನಾವು ಕರ್ತನಿಗೆ ಪ್ರಕಾಶ ಕೊಡುವರಾಗಿ ನಮ್ಮನ್ನು ಮಾಡೋದಕ್ಕೋಸ್ಕರವಾಗಿ ದೇವರು ತನ್ನ ಅಭಿಷಕ್ತನ್ನು ಸಭೆಯಲ್ಲಿ ಇಟ್ಟಿರ್ತಾನೆ. ಹಾಗಾಗಿ ಕೆಲವು ಸಂದರ್ಭದಲ್ಲಿ ನಮಗೆ ದೇವರ ಸೇವಕರು ಖಂಡಿತವಾಗಿ ವಾಕ್ಯದ ಮೂಲಕ ಕೆಲವು ವಿಷಯಗಳನ್ನು ಮಾತಾಡುವಾಗ ಯಾರೂ ಸಹ ನನಗೆ ಮಾತಾಡಿದ್ದಾರೆ ಅಂತ ಹೇಳಬಾರ್ದು. ನಂತರ ಆ ಭಾವನೆಯನ್ನು ತಕ್ಕೊಳ್ಳದೆ, ಹೌದು ದೇವರಾತ್ಮನು ನನ್ನನ್ನು ಇವತ್ತು ಎಚ್ಚರಿಸಿದ್ದಾನೆ, ಅದಕ್ಕಾಗಿ ಸ್ತೋತ್ರ. ದೇವರಾತ್ಮನನ್ನು ತಿದ್ದಿಕೊಳ್ಳಿಕ್ಕೆ ನನ್ನನ್ನು ಎಚ್ಚರಿಸಿದ್ದಾನೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಬೇಕೇ ವಿನಃ ಅವರು ನನಗೆ ಮಾತಾಡಿದ್ರು ಅಂತೇಳಿ ಆ ಇನ್ನೊಂದು ಭಾವನೆಯಿಂದ ಅದನ್ನು ತಕ್ಕೊಂಡ್ರೆ ಇನ್ನೂ ಹೆಚ್ಚು ನೀವು ಪಾಪಕ್ಕೊಳಗಾಗ್ತೀರಿ, ಇನ್ನೂ ಹೆಚ್ಚು ನೀವು ಹಾಳಾಗಿ ಹೋಗ್ತೀರಿ, ಇನ್ನೂ ಹೆಚ್ಚು ನೀವೇನಾಗ್ತೀರಿ, ಹಾಳಾಗ್ತೀರಿ. ಅದರ ಬದಲು ಇವತ್ತು ದೇವರು ನನ್ನನ್ನು ನನ್ನ ದಾರಿ ತಪ್ಪಿ ಇನ್ನೂ ಏನಾಗ್ತಿದ್ನೇನೋ ದೇವರು ಸಕಾಲದಲ್ಲಿ ನನಗೆ ಎಚ್ಚರಿಸಿದ್ದಾನೆ, ಸಕಾಲದಲ್ಲಿ ನನ್ನ ತಿದ್ದಿದ್ದಾನೆ, ಕ್ರಮಪಡಿಸಿದ್ದಾನೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ ಅಂತೇಳಿ ನಾವು ಹೇಳಬೇಕು. ಕೆಲವು ಸಂದರ್ಭದಲ್ಲಿ ನಾವು ಕೆಲವು ಸಾಫ್ಟಾಗಿ ಕೆಲವು ಆಶೀರ್ವಾದ ಮಾತುಗಳನ್ನ ಆಡಬೇಕಾಗತ್ತೆ, ಕೆಲವು ಸಾರಿ ಗದರಿಸಿ ಮಾತಾಡಬೇಕಾಗತ್ತೆ, ಖಂಡಿಸಿ ಮಾತಾಡಬೇಕಾಗತ್ತೆ. ಆ ಮಾತು ಆಗ ಸ್ವಲ್ಪ ನಿಮಗೆ ಕಹಿಯಾಗಿದ್ದರು, ಆದರೆ ಅದು ನಿಮಗೆ ಯಾವತ್ತೂ ಕೆಡಕಾಗಲ್ಲ. ಕಹಿಯಾಗಿದ್ದರೂ ಏನಾಗಲ್ಲ ಅದು. ನಾನು ಯಾವಾಗಲೂ ಎಷ್ಟೋ ಸಾರಿ ಸಭೆಯಲ್ಲಿ ಹೇಳಿದ್ದೇನೆ, ಒಂದು ಮಗುವಿಗೆ ಔಷಧಿ ಕುಡಿಸ್ಲಿಕ್ಕೆ ಎಷ್ಟು ಕಷ್ಟ ಉಂಟು. ಔಷಧಿ ಕುಡಿಸಿದರೆ ಅಯ್ಯೋಯ್ಯೋ ಅದು ರದ್ದಾಂತ ಮಾಡಿಬಿಡ್ತಾರೆ. ಅದಕ್ಕೆ ಕೆಲವು ಸಾರಿ ತಾಯಿಂದರು ಮೂಗು ಬಾಯಿ ಎಲ್ಲ ಕೈ ಎಲ್ಲ ಗಟ್ಟಿ ಹಿಡಿದಾನೆ ಮಾಡ್ತಾರೆ, ಬಾಯಿನ ಆಗಲ ಮಾಡಿ ಒಳಗೆ ತುರುಕ್ತಾರೆ. ಆ ಮಗು ನೆನೆಸ್ಕೊಳ್ತದೆ, ನಮ್ಮ ತಾಯಿ ಎಷ್ಟು ಕ್ರೂರದಳು, ಎಂಥ ನನ್ನ ಮೂಗು ಗಟ್ಟಿ ಹಿಡಿದಾಳೆ, ಕೈ ಗಟ್ಟಿ ಹಿಡಿದು ಕಾಲು ಗಟ್ಟಿ ಹಿಡಿದು ನನ್ನ ಬಾಯಿಗೆ ತುರುಕ್ತಾ ಇದ್ದಾಳೆ, ಔಷಧಿ ಹಾಕಿ ಇವಳಿಗೇನು ಎಂಥ ತಾಯಿದು, ಇವಳಿಗೆ ಪ್ರೀತಿ ಇಲ್ವಾ, ಇವಳು ಎಂಥ ಕ್ರೂರಿ ಇವಳು ಅಂತೇಳಿ ಒಂದೇಳೆ ಮನಸ್ಸಿನಲ್ಲಿ ಭಾವನೆ ಮಾಡ್ಬೋದು. ಆದರೆ ತಾಯಿ ಆಸೆ ಏನು, ಅವನಿಗೆ ಸೌಖ್ಯ ಇಲ್ಲ, ಈ ಔಷಧಿ ಹಾಕಿದರೆ ಆ ಮಗು ಏನಾಗುತ್ತೆ, ಗುಣ ಆಗತ್ತೆ. ಹೌದು, ಆ ಕ್ಷಣದಲ್ಲಿ ತಾಯಿ ಬಗ್ಗೆ ಕ್ರೂರ ಅಂತ ಅನಿಸ್ತದೆ. ಆದರೆ ಸ್ವಲ್ಪ ಹೊತ್ತು 1 ತಾಸು 2 ತಾಸು ಆಗುವಾಗ ಮಗು ಅಸೌಖ್ಯದ ಮಗು ಏನಾಗತ್ತೆ, ಒಂದೇ ಸರಿಗೆ ಆ ಮಗುಗೆ ಚೈತನ್ಯ ಬಂದು ಓಡಾಡೋಕ್ಕೆ ಶುರು ಆಗುತ್ತೆ. ನಿಮಗೂ ಮಾಡೋದು ಅಷ್ಟೇ. ನಾವು ಮೂಗು ಬಾಯಿ ಹಿಡಿದು ಕೆಲಸ ಏನು ಮಾಡಬೇಕಾಗತ್ತೆ, ಔಷಧಿ ಹಾಕಬೇಕಾಗತ್ತೆ. ಆದರೆ ಔಷಧಿ ಕುಡಿಯುವಾಗ ಕಹಿಯಾಗಿರುತ್ತೆ, ಸ್ವಲ್ಪ ಹೊತ್ತೊಳಗಾಗಿ ನಿಮ್ಮ ದೇಹ ಚೈತನ್ಯಗೊಳ್ಳುತ್ತದೆ. ಹಲ್ಲೆಲೂಯಾ, ನಿಮ್ಮ ಆತ್ಮ ಚೈತನ್ಯಗೊಳ್ಳುತ್ತೆ. ವಾಕ್ಯದ ಮೂಲಕವಾಗಿ ಕೆಲವು ಸಾರಿ ಖಂಡಿಸುವಾಗ, ಗದರಿಸುವಾಗ, ಎಚ್ಚರಿಸುವಾಗ ಆಗ ಔಷಧಿ ಕುಡಿದ ಹಾಗೇನೇ ನಿಮಗೆ ಆಗುತ್ತೆ. ಆದರೆ ಸ್ವಲ್ಪ ಹೊತ್ತಿನೊಳಗಾಗಿ ನೀವೇನಾಗ್ತೀರಿ, ಆರಾಮಾಗಿ ಬಿಡ್ತೀರಿ. ಹಲ್ಲೆಲೂಯಾ, ನಿಮ್ಮ ಜೀವನ ಸರಿಯಾಗತ್ತೆ. ತಿರುಗಿ ಕ್ರಮಪಡಿಸಿಕೊಂಡು ದೇವರ ಹತ್ತಿರಕ್ಕೆ ಬರುವಾಗ ನಿಮಗೆ ಆಗುವ ಸಂತೋಷವೇ ಬೇರೆ ಅದು. ಹಲ್ಲೆಲೂಯಾ. ಹಾಗಾಗಿ ದೇವರು ಯಾರಾಗಿದ್ದಾನೆ, ಬೆಳಕಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ನನ್ನ ಆತ್ಮ ಎಂಬ ದೀಪವನ್ನು ಆತನು ಹಚ್ಚಿದ್ದಾನೆ. ಹಲ್ಲೆಲೂಯಾ. ಯಾಕೆ, ನಾನು ಬೆಳಕು ಕೊಡಬೇಕು, ಪ್ರಕಾಶ ಕೊಡಬೇಕು. ಅದಕ್ಕೋಸ್ಕರವಾಗಿ ದೇವರಮ್ಮನ ಆದುಕೊಂಡಿದ್ದಾನೆ. ಆತನು ಬೆಳಕಾಗಿದ್ದಾನೆ. ಆತನು ಎಷ್ಟು ಮಾತ್ರಕ್ಕೂ ಏನಿಲ್ಲ, ಕತ್ತಲೆ ಇಲ್ಲ. ಹಲ್ಲೆಲೂಯಾ. ಆತನಲ್ಲಿ ಕತ್ತಲು ಇಲ್ಲದಂತಂದರೆ ನಮ್ಮಲ್ಲಿ ಏನಿರಬಾರ್ದು, ಇನ್ನು ಮೇಲೆ ಕತ್ತಲು ಇರಬಾರ್ದು. ನಾವು ಪಾಪದಲ್ಲಿ ಇರಬಾರ್ದು, ಪಾಪದಲ್ಲಿ ಜೀವಿಸಬಾರ್ದು. ನಾವು ಪರಿಶುದ್ಧರಾಗಿ ದೇವರಿಗೆ ಸರಿಯಾಗಿ ನಾವು ನಡ್ಕೊಳ್ಬೇಕು ಎಂಬುದಾಗಿ ದೇವರು ನಮ್ಮನ್ನು ಇನ್ನೊಮ್ಮೆ ಎಚ್ಚರಿಸ್ತಾ ಇದ್ದಾರೆ. ದೇವರ ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.